ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಹೈದ್ರಾಬಾದ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕೆ ಚಿಕನ್ 1 kg ಮತ್ತು ಮೊಸರು 1 ಕಪ್ ಆಗೋಷ್ಟು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪಲಾವ್ ಸಾಮಾನು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರು, ಪಲಾವ್ ಎಲೆ, ಎಣ್ಣೆ ಬೇಕಾಗಿರೋದು. ಆಮೇಲೆ ಕೇಸರಿ ಹೂವು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ಖಾರದ ಪುಡಿ ಮತ್ತು ಅಕ್ಕಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಚಿಕನ್ನ ತೊಳ್ಕೊಂಬಿಟ್ಟು ಇಟ್ಕೊಂಡಿದ್ದೆ. 1 ಕಪ್ ಆಗೋಷ್ಟು ಮೊಸರು, 1 kg ಚಿಕನ್ಗೆ ಹಾಫ್ ಲೀಟ್ರ್ ಆಗೋಷ್ಟು ಮೊಸರು, ಮತ್ತು ಅರಿಶಿನ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 2 ಟೇಬಲ್ ಸ್ಪೂನು, ಮತ್ತು ಗರಂ ಮಸಾಲ 1 ಟೇಬಲ್ ಸ್ಪೂನು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಟೇಬಲ್ ಸ್ಪೂನು. ಇದು 1 kg ಚಿಕನ್ ಅಲ್ವಾ, ಅದಕ್ಕೆ 2 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಖಾರದ ಪುಡಿ, ಇಲ್ಲಿ ನಾನು ಖಾರದ ಪುಡಿನೂ ಯೂಸ್ ಮಾಡಿದ್ದೀನಿ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಸಿಗುತ್ತೆ, ಅದು ಕೂಡ ಯೂಸ್ ಮಾಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, ಮತ್ತು ಮಾಮೂಲಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು. ಇಲ್ಲಿ ಬಿರಿಯಾನಿ ಮಸಾಲ ಕೂಡ 2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ನಾನು. ಇದು ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಸಿಕ್ಕಿಲ್ಲ ಅಂದರೆ ಮಾಮೂಲಿ ಬಿರಿಯಾನಿ ಮಸಾಲನೇ ಯೂಸ್ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಒಂದು 6 ಯೂಸ್ ಮಾಡಿದ್ದೀನಿ ನಾನು, 6-7 ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಪುದೀನ ಮತ್ತು ಕೊತ್ತಂಬರಿ ಅರ್ಧ ಕಟ್ಟು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಬೇಕು. ಇದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಬೇಕು. ಸಾಲ್ಟು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ನಾನು, 2 ಟೇಬಲ್ ಸ್ಪೂನು. ಅದಾದಮೇಲೆ ಲೆಮನ್ ಜ್ಯೂಸು 2 ಟೇಬಲ್ ಸ್ಪೂನ್ ಆಗುವಷ್ಟು. ನೋಡಿ, ಇವಾಗ ಚೆನ್ನಾಗಿ ಕಲಿಸ್ಕೊಬೇಕು. ಆಯಿಲು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕ್ತಾಯಿಲ್ಲ. ಆಯಿಲಲ್ಲಿ ಚೆನ್ನಾಗಿ ಆನಿಯನ್ನ ಫ್ರೈ ಮಾಡಿ ಅದ್ರ ಪುಡಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಆನಿಯನ್ನ ಫ್ರೈ ಮಾಡಿ ಹಾಗೆ ಹಾಕ್ಬೋದು. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ಒಂದು ಪಾತ್ರೆಗೆ ಬಿಸಿನೀರು ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರು, ಏಲಕ್ಕಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಬಿಟ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟು. ಅಕ್ಕಿ ನಾವೇನು ನೆನೆಸ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ಮಾಮೂಲಿ ರೈಸ್ ಆಗೋ ಥರ ಸ್ವಲ್ಪ ವಾಟರ್ ಜಾಸ್ತಿ ಇಕ್ಕೊಬೇಕು. ನಾವಿಲ್ಲಿ ಗಂಜಿ ಬಗ್ಗಿಸ್ತೀವಿ ಇದನ್ನು. ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ಆ ಥರ ಮಾಡೋದು. ಮತ್ತು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ನಾವು ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲ ಹಾಕ್ಕೊಬೇಕು. ಇಲ್ಲಿ ಬಾಸುಮತಿ ಕೂಡ ಯೂಸ್ ಮಾಡ್ಬೋದು. ನಾನು ಇದು ಬುಲೆಟ್ ಅಕ್ಕಿ ಯೂಸ್ ಮಾಡಿದ್ದೀನಿ. ನೋಡಿ, ಸ್ಟಾರು, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಸೋಂಪು ಇಷ್ಟು ಹಾಕ್ಕೊಂಡು, ಶಾಯಿ ಜೀರಾ ಬೇಕಂದರೆ ಹಾಕ್ಕೊಬೋದು. ಶಾಯಿ ಜೀರಾನೂ ಹಾಕ್ಕೊತಾ ಇದ್ದೀನಿ ನಾನು. ಈರುಳ್ಳಿ ನೋಡಿ, ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಬ್ರೌನ್ ಕಲರ್ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ನೀವು ಯಾವಾಗಲೇ ಮಾಡಿ ಈ ಥರ ಈರುಳ್ಳಿನ ಬ್ರೌನಾಗಿ ಬರೋ ಥರ ಹಾಕ್ಬಿಟ್ಟು ಆಮೇಲೆ ಚಿಕನೆಲ್ಲ ಹಾಕ್ಕೊಳ್ಳಿ. ಇದು ಬ್ರೌನಾಗಿ ಬಂದರೆ ಟೇಸ್ಟ್ ಜಾಸ್ತಿ ಬರುತ್ತೆ. ನೀವು ಬೇಕಂದರೆ ಆಯಿಲು
ಆಯಿಲಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಕೂಡ ಹಾಕ್ಕೊಬೋದು. ನೋಡಿ ನಾನು ರೈಸ್ ತೋರಿಸ್ತಾ ಇದ್ದೀನಿ ಆಗಿದೆಯಾ ಇಲ್ವಾ ಅಂತ. ಇದು ಈ ಕಡೆ ಫ್ರೈ ಆಗೋಷ್ಟರಲ್ಲಿ ಆ ಕಡೆ ಅಕ್ಕಿನೂ ಮಾಡ್ಕೊಬೋದು. ನೀವು ಬೇಕಾದರೆ ಬಾಸುಮತಿ ಯೂಸ್ ಮಾಡ್ಕೊಬೋದು. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಿರೋದನ್ನ ಹಾಕ್ಕೊತಾ ಇದ್ದೀನಿ ನಾನು. ಮ್ಯಾರಿನೇಟ್ ಆಗಿರೋದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಬೇಕು. ಇದರಲ್ಲೇ ಆಯಿಲಲ್ಲೇ ಚೆನ್ನಾಗಿ ಕುಕ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಮತ್ತು ರೈಸು ಇದ್ರ ಮೇಲೇ ಹಾಕ್ಕೊಬೇಕು. ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಲಿಡ್ ಮುಚ್ಚಿಬಿಡಬೇಕು. ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಆಯಿಲಲ್ಲೇ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಈ ಥರ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಚಿಕನ್ ಇದರಲ್ಲೇ ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ. ಸೊ ನಾವು ಅನ್ನ ಮಾಡ್ಕೊಳ್ಳೋವಾಗ ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ. ನಾವು ಗಂಜಿ ಬಗ್ಗಿಸ್ಕೊಬೇಕು. ನೋಡಿ ಅಕ್ಕಿ ತೋರಿಸ್ತಾ ಇದ್ದೀನಿ ನಾನು. ಇದಾದಮೇಲೆ ನೋಡಿ ಈ ಥರ ಆದಾಗ ಗಂಜಿ ಬಗ್ಗಿಸ್ಕೊಬೇಕು. ಗಂಜಿ ಬಗ್ಗಿಸ್ಕೊಂಬಿಟ್ಟು ಚಿಕನ್ ಆಗಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ನಾನು. ಈ ಥರ ಚೆನ್ನಾಗಿ ತಿರುಗಿಸ್ಕೊಬೇಕು. ನೋಡಿ ಈ ಚಿಕನ್ ಬೆಂದಿದೆ. ಅಕ್ಕಿನ ಗಂಜಿ ಬಗ್ಗಿಸ್ಕೊಂಡು ಇಟ್ಕೊಂಡಿದ್ದೆ ನಾನು. ಅನ್ನನ ನೋಡಿ ಈ ಥರ ಬಗ್ಗಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಒಂದ್ಸರಿ ತಿರುಗಿಸ್ಕೊಟ್ಬಿಟ್ಟು ಅದು ನೀರೇನು ಬಿಟ್ಕೊಂಡಿದೆಯೋ ಅದೆಲ್ಲ ಅದರಲ್ಲೇ ಬೇಯ್ಕೊಬೇಕು ಚಿಕನ್ ಚೆನ್ನಾಗಿ. ಆವಾಗೇ ಚೆನ್ನಾಗಿರೋದು ಬಿರಿಯಾನಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ ಈ ಥರ ಗಟ್ಟಿಯಾಗಿ ಆಗಬೇಕು. ಇದಾದಮೇಲೆ ರೈಸ್ ಹಾಕ್ಕೊಳ್ಳೋಣ. ನಾವು ರೈಸ್ ಏನು ಮಾಡ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಬೇಕು. ನೋಡಿ ರೈಸ್ ಹಾಕ್ಕೊತಾ ಇದ್ದೀನಿ. ರೈಸ್ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ, ಪುದೀನ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ತುಪ್ಪ 1 ಟೇಬಲ್ ಸ್ಪೂನು, ಮತ್ತು ನಾವು ಕೇಸರಿ ಹೂವು ಏನು ನೆನೆಸ್ಕೊಂಡು ಇಟ್ಕೊಂಡಿರ್ತೀವೋ ನೀರಲ್ಲಿ ಅದನ್ನು ಹಾಕ್ಕೊಬೇಕು. ನೋಡಿ ಈ ಥರ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಮತ್ತು ತುಪ್ಪ ನೋಡಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು. ಈರುಳ್ಳಿ ಫ್ರೈ ಆಗಿರೋದನ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ಈರುಳ್ಳಿ ಫ್ರೈ ಆಗಿರೋದು. ನಮ್ಮ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿಲ್ಲ. ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಮಾಡ್ಕೊಳ್ಳಿ. ಆನಿಯನ್ ಮತ್ತು ಫ್ರೈ ಮಾಡ್ಕೊಂಡು ಹಾಕ್ಕೊಬೇಕು ಅಷ್ಟೇ. ನೋಡಿ ಈ ಥರ 2 ಲೇಯರ್ಸ್ ಹಾಕ್ಕೊಬೇಕು. 2 ಲೇಯರ್ಸ್ ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ ಹಾಫ್ ಆನ್ ಅವರ್ ಕುಕ್ ಮಾಡಬೇಕು. ಇದನ್ನೇ ನೀವು 1/2 kg ಕೂಡ ಮಾಡ್ಕೊಬೋದು. ಆವಾಗ ರೈಸ್ ಎಲ್ಲ ಕಮ್ಮಿ ಯೂಸ್ ಮಾಡ್ಕೊಬೇಕು. ನೋಡಿ ಈ ಥರ ತುಪ್ಪ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಲೋ ಫ್ಲೇಮಲ್ಲೇ ಹಾಫ್ ಆನ್ ಅವರ್ ಕರೆಕ್ಟಾಗಿರಬೇಕು. ನೋಡಿ ಇದು ಸೈಡಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ ಆಗಿದೆಯಾ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಆಗಬೇಕು. ನಾವು ಕೊತ್ತಂಬರಿ, ಪುದೀನ ಎಲ್ಲ ಏನು ಹಾಕಿರ್ತೀವೋ ಈ ಥರ ಆಗಿದೆ ಅಂತ ಅರ್ಥ. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಸರ್ವ್ ಮಾಡ್ಕೊಬೋದು. ನಾನಿಲ್ಲಿ ಫುಲ್ಲೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ದಮ್ ಬಿರಿಯಾನಿ ರೆಡಿ ಆಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.